ಅರಣ್ಯದ ಒಳಗಡೆ ಇದ್ದಂತಹ ಇಲ್ಲಿನ ಗ್ರಾಮಸ್ಥರನ್ನ ನೀವು ಹೆಂಗೆ ಕೊಂದು ಬಿಡ್ತೀರಿ? ಸುಟ್ಟಿದೆ ಬಾಳ ಬೇರು, ಕಾಯೋರು ಇನ್ನು ಯಾರು? ಕಣ್ಣಲ್ಲಿ ಇರುವ ನೀರು ಧುಮುಕಬೇಕು ಜೋರು. ಅಳು ಅಳು ಹೊರಬರಲಿ ಎದೆಯ ಬಿಕ್ಕಳಿಕೆ. ಪ್ರಾಣಿ ತಗೊಂಡ್ಬಿಟ್ರ ಏನ್ ಸರ್ ತಪ್ಪು ಮಾಡ್ಬಿಟ್ರ ಸರ್? ಬಟ್ ಶೂಟ್ ಔಟ್ ಆಗಿರೋದು ಈ ತರ, ಈ ರಕ್ಷಣೆ ಮಾಡಿದಕ್ಕಾಗಿ ನಾವು ಶೂಟ್ ಔಟ್ ಮಾಡಿದಾರಂತ ಅರಣ್ಯ ಇಲಾಖೆ ಅವರು ಹೇಳ್ತಾ ಇದಾರಲ್ಲ, ಅದ್ ಹೆಂಗ್ ನಂಬೋದು ನಾವು? ಈ ಒಂದು ಪ್ರೆಸ್ ಮೀಟ್ನ ಮುಖಾಂತರವಾಗಿ ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆ ಈ ಒಂದು ಚಾಮರಾಜನಗರದಲ್ಲಿ ನಡೆದಿರ್ತಕ್ಕಂಥ ಏನು ಕೊಲೆ ಪ್ರಕರಣ ಇದೆ, ಇದು ಸಾಮೂಹಿಕ ಹತ್ಯೆ. ಏಕೆಂದರೆ ಇವತ್ತಿನ ದಿವಸದಲ್ಲಿ ಮರಿಮಂಗಳ ಎಂಬತಕ್ಕಂಥ ಈ ಗ್ರಾಮದಲ್ಲಿ ವಾಸ ಇರತಕ್ಕಂಥ ಕೆಲವು ಜನ ಅಮಾಯಕರು, ಏಕೆಂದರೆ ಸುತ್ತಮುತ್ತಲು ಕಾಡಿರೋದರಿಂದ ಕೆಲವು ಜನ ಅಮಾಯಕರು ಯಾವಾಗಲೂ ಕಾಡಿಗೆ ಹೋಗಿ ಬರ್ತಕ್ಕಂಥದ್ದು ಸರಿ ಸಾಮಾನ್ಯ. ಅಂತಹ ಸಂದರ್ಭದಲ್ಲಿ ಈ ಒಂದು ಅರಣ್ಯ ಇಲಾಖೆಯವರು ಉದ್ದೇಶಪೂರ್ವಕವಾಗಿ ಒಂದು ಗುರಿಯನ್ನಿಟ್ಟುಕೊಂಡು ಬಿಟ್ಟು ಇವತ್ತಿನ ದಿವಸದಲ್ಲಿ 3 ಜನರನ್ನ ಹತ್ಯೆ ಮಾಡಿರ್ತಾರೆ. ಇವರು ಯಾವ ಕಾನೂನಿನಡಿಯಲ್ಲಿ, ಯಾವ ನಿರ್ದೇಶನದಲ್ಲಿ, ಯಾವ ಮನಸ್ಥಿತಿಯಲ್ಲಿ ಆ ದಾಳಿಯನ್ನು ಮಾಡಿದ್ದಾರೆ ಎಂಬುದಾಗಿ ಇದೊಂದು ಯಕ್ಷ ಪ್ರಶ್ನೆ ಆಗಿದೆ. ಸರ್ವಸಾಮಾನ್ಯವಾಗಿ ಯಾವುದೇ ಒಬ್ಬ ಪೊಲೀಸ್ ಅಧಿಕಾರಿ ಒಂದು ಫೈರಿಂಗ್ ಮಾಡಬೇಕು, ಒಬ್ಬ ಅಪರಾಧಿಯನ್ನು ಹಿಡಿಬೇಕು ಅಂದಾಗ ಮೊಳಕಾಲಿಂದ ಕೆಳಗಡೆ ಫೈರ್ ಮಾಡಬೇಕನ್ನಂಥ ಒಂದು ನಿಯಮ ಇದೆ. ಆದರೆ ಈ ಅರಣ್ಯ ಅಧಿಕಾರಿಗಳು ಇವರ ಹಿನ್ನೆಲೆ ಏನು, ಇವರು ಯಾವ ರೀತಿಯ ಮನಸ್ಥಿತಿಗೆ ಸಂಬಂಧಪಟ್ಟವರು, ಅದನ್ನು ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿದೆ. ಏಕೆಂದರೆ ಇದು ಉದ್ದೇಶಪೂರ್ವಕವಾಗಿ ಮಾಡಿರ್ತಕ್ಕಂಥ ಕೊಲೆ. ಈ ಬಡು ಜನ ಇವರೇನಿದ್ದಾರೆ, ಇವರೊಂದು 3 ಜನ ಇದ್ದಾರೆ. ಅಂತೋಣಿ ಸ್ವಾಮಿ 55 ವರ್ಷ, ಪೀಟರ್ 46 ವರ್ಷ ಹಾಗೂ ಕುಮಾರ 45 ವರ್ಷ. ಎಲ್ಲರೂ ಸಹ ಕೋಮಿಯಾಳ್ ಪಾಳ್ಯದ ನಿವಾಸಿಗಳು. ಗುಡ್ಡಗಾಡಿನಲ್ಲಿ ಸರ್ವಸಾಮಾನ್ಯವಾಗಿ ಯಾವಾಗಲೂ ಅಡ್ಡಾಡ್ತಕ್ಕಂಥವರು. ಈ ಒಂದು ಸ್ವಾತಂತ್ರ್ಯೋತ್ಸವದ ದಿನದಂದು ಅವರನ್ನು ಉದ್ದೇಶಪೂರ್ವಕವಾಗಿ ಇಲ್ಲವೇ ಈ ಒಂದು ಪ್ರೀ ಪ್ಲಾನ್ ಆಗಿ ಅವರನ್ನು ಹತ್ಯೆ ಮಾಡಿರ್ತಾರೆ. ಹಾಗಾಗಿ ಸರ್ಕಾರ ಇದರ ಹೊಣೆಯನ್ನು ಹೊರಬೇಕಾಗತ್ತೆ. ಇವತ್ತಿನ ದಿವಸದಲ್ಲಿ ಸರ್ಕಾರಗಳು ಕಾರ್ಯವನ್ನು ಮಾಡ್ತೇವೆ, ಬಟ್ ಅಧಿಕಾರಿಗಳ ಮೇಲೆ ತಮ್ಮ ಹಿಡಿತವನ್ನು ತಪ್ಪಿಸಿಕೊಂಡಿದ್ದಾರೆ. ಅಧಿಕಾರಿಗಳು ಯಾವುದೇ ಸರ್ಕಾರದ ಅಧಿಕಾರಿಗಳ ಹಿಡಿತದಲ್ಲಿಲ್ಲ. ಇದು ಸ್ವಚ್ಛವಾಗಿ ತೋರಿಸುತ್ತೆ. ಸರ್ಕಾರಗಳು ಯಾವುದೇ ಇರಬಹುದು. ಆದರೆ ಇವತ್ತಿನ ದಿನದಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಮಾನ್ಯ ಗೃಹ ಮಂತ್ರಿಗಳಿಗೆ ಈಗಾಗಲೇ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಅವರು ತಕ್ಷಣದಿಂದಲೇ ಆ ಅಧಿಕಾರಿಗಳನ್ನು ಅವರು ಕೇವಲ ಸಸ್ಪೆಂಡ್ ಮಾಡೋದಲ್ಲ, ಅವರಿಗೆ ಡಿಸ್ಮಿಸ್ ಮಾಡಬೇಕು ಮತ್ತು ಅವರಿಗೆ ಕಠಿಣ ಕಾನೂನಾತ್ಮಕವಾದಂಥ ಶಿಕ್ಷೆಗೆ ಒಳಪಡಿಸಬೇಕು. ಒಂದು ವೇಳೆ ಏನಾದರೂ ಕ್ರಮವನ್ನು ಸರ್ಕಾರ ತೆಗೆದುಕೊಳ್ಳದೇ ಇದ್ದ ಪಕ್ಷದಲ್ಲಿ ಈ ಸರ್ಕಾರಕ್ಕೆ ಒಂದು ಕೆಟ್ಟ ಹೆಸರು ಬರ್ತಕ್ಕಂಥದ್ದಾಗಿದೆ. ಸೊ ಹಾಗಿರುವುದರಿಂದ ಈ ಅಧಿಕಾರಿಗಳು ಯಾರ್ಯಾರು ಪಾಲ್ಗಾರರಾಗಿದ್ದಾರೆ, ಯಾರು ಈ ಫೈರಿಂಗ್ ಒಂದು ಯೋಜನೆಯಲ್ಲಿದ್ದಾರೆ, ಅವರನ್ನು ತಕ್ಷಣದಿಂದಲೇ ಅಮಾನತುಪಡಿಸಿ ಮತ್ತು ಅವರನ್ನು ಬಂಧಿಸಿ ಅವರಿಗೆ ಶಿಕ್ಷೆಯನ್ನು ಕೊಡಬೇಕೆಂಬುದಾಗಿ ನಾವು ಕೇಳ್ತೇವೆ. ಅದಾದ ಮೇಲೆ ಇವರು ಅಮಾಯಕರು, ಬಡು ಜನ, ಕೂಲಿ ಕೆಲಸಗಳನ್ನು ಮಾಡಿಕೊಂಡು ಬದುಕ್ತಕ್ಕಂಥ ಜನ. ಸೊ ಅಂಥವರ ಕುಟುಂಬಕ್ಕೆ ಕೇವಲ ಸಾಂತ್ವನ ಹೇಳೋದು ಏನು ಪ್ರಯೋಜನ ಇಲ್ಲ. ಸಾಂತ್ವನ ಹೇಳೋದಕ್ಕಿಂತ ಜವಾಬ್ದಾರಿಯೂ ಸಹ ಬೇಕು. ಇದು ಸರ್ಕಾರದ ಮೇಲೆ ಒಂದು ಹೊಣೆ.
ಹೀಗಾಗಿ ಒಂದು ಕುಟುಂಬಕ್ಕೆ, ಸಂತ್ರಸ್ತ ಕುಟುಂಬಕ್ಕೆ ಸರ್ಕಾರದಿಂದ 1 ಕೋಟಿ ರೂಪಾಯಿ ಅವರಿಗೆ ಒಂದು ಅನುದಾನವನ್ನು ಕೊಡಬೇಕು. ಅದಾದ ಮೇಲೆ ಈ ಪರಿಹಾರ ಧನ ಏನು ಇರ್ತದೆ 1 ಕೋಟಿ, ಅದಾದ ಮೇಲೆ ಪ್ರತಿ ಕುಟುಂಬಕ್ಕೂ ಒಬ್ಬರಂತೆ ಅವರಿಗೆ ಸರ್ಕಾರದಲ್ಲಿ ಕೆಲಸವನ್ನು ಸಹ ಕೊಟ್ಟು ಅವರಿಗೆ ಕೇವಲ ಇದೆ ಇಷ್ಟೇ ಆದರೂ ಅದು ಒಂದು ಕೇವಲ ತಾತ್ಕಾಲಿಕವಾದಂಥ ಪರಿಹಾರ ಆಗುತ್ತೆ. ಮುಂದೆ ಸರ್ಕಾರಗಳು ಇಂತಹ ಕಾರ್ಯವನ್ನು ಆಗದ ರೀತಿಯಲ್ಲಿ ಈ ಅರಣ್ಯಾಧಿಕಾರಿಗಳನ್ನು ತಕ್ಷಣ ಅವರಿಗೆ ಬಂಧಿಸಿ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಬೇಕು. ಆಮೇಲೆ ಒಂದು ವೇಳೆ ಅವರು ಏನಾದರೂ ಈ ರೀತಿ ಕಾರ್ಯವನ್ನು ಮಾಡದಿದ್ದಾಗ ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆ ಇದನ್ನು ಖಂಡಿಸುತ್ತೆ. ಎರಡನೇದಾಗಿ ಒಂದು ವೇಳೆ ನಮ್ಮ ಈ ಒಂದು ಮನವಿ ಪತ್ರಕ್ಕೆ ಸರ್ಕಾರ ಸ್ಪಂದಿಸಿ ಮತ್ತೊಂದು ಕ್ರಮ ಮತ್ತು ಕಾನೂನು ರೀತಿ ಕ್ರಮವನ್ನು ತೆಗೆದುಕೊಳ್ಳದಿದ್ದಾಗ ನಾವು ಇಡೀ ರಾಜ್ಯಾದ್ಯಂತ ನಮ್ಮ ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆ ವತಿಯಿಂದ ನಾವು ಹೋರಾಟವನ್ನು ಮಾಡಲು ಸಹ ಸಿದ್ಧರಿರ್ತೇವೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನನ್ನ ಮನವಿ, ದಯಮಾಡಿ ಇಂತಹ ಅಯೋಗ್ಯರನ್ನು ಯಾವ ಇಲಾಖೆಯಲ್ಲಿ ಇರಲಿ ಅಂಥವ್ರು ದಯಮಾಡಿ ಅವರನ್ನು ತಕ್ಷಣದಿಂದಲೇ ಅವರಿಗೆ ಸಸ್ಪೆಂಡ್ ಮಾಡಬೇಕು. ಅದಾದ ಮೇಲೆ ಅವರಿಗೆ ಬರ್ತಕ್ಕಂಥ ಯಾವುದೇ ರೀತಿಯ ಸರ್ಕಾರದ ಸಹಾಯವನ್ನು ಅವರಿಗೆ ನೀಡದೆ ಈ ಬಡ ಮೃತ ಕುಟುಂಬದ ಸದಸ್ಯರಿಗೆ, ಮಕ್ಕಳಿಗೆ, ತಂದೆ ತಾಯಂದಿರಿಗೆ ಸರ್ಕಾರದಿಂದ ಅವರಿಗೆ ಒಂದು ಪರಿಹಾರವನ್ನು ಕೊಟ್ಟು ಸರ್ಕಾರದಲ್ಲಿ ಒಂದು ಕೆಲಸವನ್ನು ಕೊಟ್ಟು ಅವರ ಕುಟುಂಬವನ್ನು ರಕ್ಷಣೆ ಮಾಡಬೇಕು. ಕರ್ನಾಟಕ ಒಂದು ಸರ್ಕಾರ ಶಾಂತಿಯುತವಾದ ಸರ್ಕಾರ. ಹಾಗಾಗಿ ಕೆಲವು ಜನ ವಿರೋಧಿಗಳು ಈ ಕಾರ್ಯವನ್ನು ಅಧಿಕಾರಿಗಳ ಮುಖಾಂತರ ಮಾಡಿರಬೇಕನ್ನೋ ಒಂದು ಗುಮಾನಿ ಇದೆ. ಅದು ಏನೇ ಇದ್ರೂ ಸಹ ಈ ಹೊಣೆಯನ್ನು ಸರ್ಕಾರ ಹೊರಬೇಕಾಗುತ್ತೆ. ಹಾಗಾಗಿ ಇವತ್ತಿನ ದಿವಸದಲ್ಲಿ ನಾವು ಗೃಹ ಮಂತ್ರಿಗಳಿಗೂ ಮತ್ತು ಮುಖ್ಯಮಂತ್ರಿಗಳಿಗೂ ಸಹ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಒಂದು ಮನವಿ ಪತ್ರವನ್ನು ನಾವು ಸಲ್ಲಿಸಿದ್ದೇವೆ. ಇದನ್ನು ತೆಗೆದುಕೊಂಡಂತಹ ಮುಖ್ಯಮಂತ್ರಿಗಳು ದಯಮಾಡಿ ನಾವು ಬೇಡಿಕೊಳ್ಳೋದೇನಂತಂದರೆ ತಕ್ಕನ ಒಂದು ಶಿಕ್ಷೆಯ ಒಂದು ಪ್ರಮಾಣವನ್ನು ಅವರಿಗೆ ಹೆಚ್ಚಿಸಿ ಮತ್ತು ಈ ಸಂತ್ರಸ್ತ ಕುಟುಂಬಕ್ಕೆ ರಕ್ಷಣೆ ಕಾರ್ಯವನ್ನು ಮಾಡಿ ಪರಿಹಾರವನ್ನು ನೀಡಿ ಸಹಾಯ ಮಾಡಬೇಕು. ಒಂದು ವೇಳೆ ಮಾಡಿದ ಪಕ್ಷದಲ್ಲಿ ರಾಜ್ಯಾದ್ಯಂತ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ಹೋರಾಟವನ್ನು ನಾವು ಹಮ್ಮಿಕೊಳ್ಬೇಕಾಗತ್ತೆ ಅಂತ ಈ ಮೂಲಕವಾಗಿ ನಾನು ಹೇಳ್ತೇನೆ. ಇವತ್ತಿನ ದಿನದಲ್ಲಿ ನನ್ನ ಜೊತೆ ಶ್ರೀ ಸ್ವತಃ ಭಾಸ್ಕರ್ ಅವರು, ಕಾಶಂಪುರ್ ಹಳಿಗೇಡವರು ನಮ್ಮ ಜೊತೆ ಇದ್ದಾರೆ. ಅವರು ನಮ್ಮ ಸಂಸ್ಥೆಯ ಒಬ್ಬ ಸಲಹೆಗಾರರಾಗಿ ಅವರು ಕೆಲಸ ಮಾಡಿಕೊಂಡಿದ್ದಾರೆ. ನಮ್ಮ ಜಿಲ್ಲೆಯ ಬೀದರ್ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂಥ ಅಶೋಕ್ ಅವರು ಇದ್ದಾರೆ. ಯುವ ಅಧ್ಯಕ್ಷರಾದಂಥ ಸುಧಾಕರ್ ಸಹ ನಮ್ಮ ಜೊತೆ ಇದ್ದಾರೆ. ಕಾರ್ಯಾಧ್ಯಕ್ಷರಾದಂಥ ಜಾನ್ಸನ್ ಕಪ್ಪಲಾಪುರ ಅವರು ಸಹ ನಮ್ಮ ಜೊತೆ ಇದ್ದಾರೆ. ಮತ್ತು ಅನಿಲ್ ಸಹ ನಮ್ಮ ಜೊತೆ ಇದ್ದಾರೆ. ಮತ್ತು ಸುಭಾಷ್ ಹೊನ್ನಡ್ಡಿ ಸಹ ನಮ್ಮ ಜೊತೆ ಇದ್ದಾರೆ. ಈಗ ನಾವೆಲ್ಲರೂ ಸೇರಿ ಇವತ್ತಿನದಲ್ಲಿ ಈಗಾಗಲೇ ಈ ಒಂದು ಮನವಿ ಪತ್ರವನ್ನು ನಾವು ಸರ್ಕಾರಕ್ಕೆ ಕಳಿಸಿದ್ದೇವೆ. ಇದರ ಮೇಲೆ ಅವರೇನೋ ಕ್ರಮ ತೆಗೆದುಕೊಳ್ಳದಿದ್ದರೆ ನಾವು ರಾಜ್ಯಾದ್ಯಂತ ನಮ್ಮ ಸಂಘಟನೆಯಿಂದ ಹೋರಾಟವನ್ನು ಮಾಡಿ ಈ ಸಂತ್ರಸ್ತ ಕುಟುಂಬಕ್ಕೆ ನಾವು ಪರಿಹಾರವನ್ನು ಒದಗಿಸಿಕೊಡುವುದರಲ್ಲಿ ನಮ್ಮ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ತಮ್ಮ ಹೆಸರು ಹೇಳಿ ಸರ್. ನಾನು ಭಾಸ್ಕರ್ ಬಾಬು ಪಾತ್ರಪಳ್ಳಿ, ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಸ್ಥಾಪಕರು ಹಾಗೂ ನ್ಯಾಯವಾದಿಗಳು, ಬೀದರ್.